ನಮಸ್ಕಾರ. ಸ್ಪರ್ಧಾ ವಿನಯ ಎಜುಕೇಟರ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲ ಬಾರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಪಂಚಕ್ಕೆ ಕಾಲಿಡುತ್ತಿರುವ ಅಭ್ಯರ್ಥಿಗಳಿಗೆ ಇದೊಂದು ಸ್ಪೆಷಲ್ ಕ್ಲಾಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ನಿಮ್ಮ ಗುರಿ ಮುಟ್ಟೋಕ್ಕೆ ಈ ವಿಶ್ಲೇಷಣೆ ಖಂಡಿತವಾಗಿಯೂ ಒಂದು ಭದ್ರವಾದ ಫೌಂಡೇಶನ್ ಆಗುತ್ತೆ. ಬನ್ನಿ ಶುರು ಮಾಡೋಣ. ಓಕೆ, ವಿಷಯದ ಆಳಕ್ಕೆ ಇಳಿಯೋ ಮುನ್ನ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಮಾಡೋಣ. ಜಸ್ಟ್ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಗಮನವನ್ನ ಒಂದೆಡೆ ಕೇಂದ್ರೀಕರಿಸಿ ಮತ್ತು ಎಕ್ಸಾಮ್ ಟೆನ್ಷನ್ ಅಥವಾ ಆತಂಕ ಏನಾದ್ರೂ ಇದ್ರೆ ಅದನ್ನ ನಿಧಾನವಾಗಿ ಹೊರಹಾಕಿ. ಗೊತ್ತಾ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ಟಾಪ್ ರ್ಯಾಂಕ್ ಪಡೆದ ಎಷ್ಟೋ ಜನ ಕಷ್ಟಕರವಾದ ಕರೆಂಟ್ ಅಫೇರ್ಸ್ ಓದೋ ಮುನ್ನ ತಮ್ಮ ಫೋಕಸ್ ಹೆಚ್ಚಿಸ್ಕೊಳ್ಳೋಕೆ ಇದೇ ಟೆಕ್ನಿಕ್ ಯೂಸ್ ಮಾಡ್ತಾರೆ. ರಿಲ್ಯಾಕ್ಸ್ ಆದ್ರಲ್ವಾ? ಬನ್ನಿ ಈಗ ಟಾಪಿಕ್ ಕಡೆ ಹೋಗೋಣ. ಇವತ್ತಿನ ನಮ್ಮ ಅಜೆಂಡಾದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಮೊದಲು ಬುಂಡಿಬುಗ್ಯೋ ಪ್ಯಾಥೋಜನ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಸಿಗ್ತಿರುವ ಪ್ರತಿಕ್ರಿಯೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ನೆಕ್ಸ್ಟ್, ಇದೆಲ್ಲ ನಮ್ಮ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಸಿಲೆಬಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡಿ, ಲಾಸ್ಟಲ್ಲಿ ಪರೀಕ್ಷಾ ತಂತ್ರ ಹಾಗೂ ಅಭ್ಯಾಸದ ಬಗ್ಗೆ ಮಾತಾಡೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಅದೇ ದಿ ಬುಂಡಿಬುಗ್ಯೋ ಪ್ಯಾಥೋಜನ್ ಪ್ರೊಫೈಲ್. ಜನರಲ್ ಸ್ಟಡೀಸ್ನ ಸೈನ್ಸ್ ಅಂಡ್ ಮೆಡಿಕಲ್ ವಿಭಾಗಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್. ಅಸ್ಲಿಗೆ ಈ ವೈರಸ್ನ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ಡಿಕೋಡ್ ಮಾಡೋಣ. ಏನಿದು ಬುಂಡಿಬುಗ್ಯೋ ಎಬೋಲಾ ವೈರಸ್ ಅಂತೀರಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಡೇಂಜರಸ್ ಆದಂತಹ ವೈರಲ್ ಹೆಮರಾಜಿಕ್ ಜ್ವರ ತರುವಂತಹ ವೈರಸ್. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಉಗಾಂಡಾದ ಗಡಿಯಲ್ಲಿರುವ ಬುಂಡಿಬುಗ್ಯೋ ಅನ್ನೋ ಜಿಲ್ಲೆಯಲ್ಲಿ ಇದನ್ನ ಫಸ್ಟ್ ಟೈಮ್ ಪತ್ತೆ ಹಚ್ಚಿದ್ರು. ಅದಕ್ಕೆ ಆ ಹೆಸರು ಬಂತು. ಹಿಂದಿನ ಕಾಲದಲ್ಲಿ ರೋಗಗಳಿಗೆ ಅವು ಪತ್ತೆಯಾದ ಜಾಗದ ಹೆಸರನ್ನೇ ಇಡ್ತಾ ಇದ್ರು. ಆದ್ರೆ ಮಾಡರ್ನ್ ಸೈನ್ಸಲ್ಲಿ ಆ ಪದ್ಧತಿ ಈಗ ಅಷ್ಟಾಗಿ ಬಳಕೆಯಲ್ಲಿಲ್ಲ. ಸ್ವಲ್ಪ ಇದರ ಹಿಸ್ಟ್ರಿ ಗಮನಿಸಿದ್ರೆ, 2007ರಲ್ಲಿ ಉಗಾಂಡಾದಲ್ಲಿ ಇದು ಮೊದಲ ಬಾರಿಗೆ ಸ್ಫೋಟಗೊಳ್ತು. ಆಮೇಲೆ 2012ರಲ್ಲಿ DRCಯಲ್ಲಿ ಸೆಕೆಂಡ್ ಟೈಮ್ ಕಾಣಿಸ್ಕೊಳ್ತು. ಈಗ ನೋಡಿ, 2026ರಲ್ಲಿ ಮಧ್ಯ ಆಫ್ರಿಕಾದಲ್ಲಿ ಇದು ಮತ್ತೆ ದೊಡ್ಡ ಬಿಕ್ಕಟ್ಟಾಗಿ ನಮ್ ಮುಂದೆ ನಿಂತಿದೆ. ಇದು ಅಪರೂಪದ್ದೇ ಇರಬಹುದು, ಆದರೆ ಎಷ್ಟು ಫಾಸ್ಟಾಗಿ ಮತ್ತು ಡೆಡ್ಲಿಯಾಗಿ ಮತ್ತೆ ಮತ್ತೆ ಬರುತ್ತೆ ಅನ್ನೋದನ್ನ ಈ ಟೈಮ್ ಲೈನ್ ನಮಗೆ ಸ್ಪಷ್ಟವಾಗಿ ತೋರಿಸ್ತಿದೆ. ಈ ರೋಗದ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೋಬೇಕಾದ್ದು ಇದರ ಲಕ್ಷಣಗಳು. ಸ್ಟಾರ್ಟಿಂಗಲ್ಲಿ ಡ್ರೈ ಸಿಂಪ್ಟಮ್ಸ್ ಅಥವಾ ಒಣ ಲಕ್ಷಣಗಳಿರುತ್ತೆ. ಅಂದ್ರೆ ವಿಪರೀತ ತಲೆನೋವು, ಹೈ ಫೀವರ್, ಆಯಾಸ. ಇದು ಒಂಥರ ನಮ್ಮ ದೇಹದೊಳಗೆ ಸಣ್ಣದಾಗಿ ಹೊತ್ತುಕೊಂಡ ಬೆಂಕಿ ಇದ್ದ ಹಾಗೆ. ಆದ್ರೆ ಈ ಬೆಂಕಿ ಅಣೆಕಟ್ಟನ್ನೇ ಒಡೆದುಕೊಂಡು ಮುನ್ನುಗ್ಗಿದ್ರೆ ಏನಾಗತ್ತೆ? ಅದೇ ವೆಟ್ ಸಿಂಪ್ಟಮ್ಸ್ ಅಥವಾ ಒದ್ದೆ ಲಕ್ಷಣಗಳು. ತೀವ್ರವಾದ ವಾಂತಿ, ಭೇದಿ, ಇಂಟರ್ನಲ್ ಬ್ಲೀಡಿಂಗ್ ಮತ್ತೆ ಆರ್ಗನ್ ಫೇಲಿಯರ್. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಕೊಡುವ ಬೃಹತ್ ಉರಿಯೂತದ ರಿಯಾಕ್ಷನ್ನಿಂದ ಈ ಭೀಕರ ಬದಲಾವಣೆಯಾಗತ್ತೆ. ಈಗ ನಮ್ಮ ಎರಡನೇ ಸೆಕ್ಷನ್ ಕಡೆ ಹೋಗೋಣ. ಈ ಬಿಕ್ಕಟ್ಟಿಗೆ ಗ್ಲೋಬಲ್ ಲೆವೆಲಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದು. ಇದು ಡೈರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತೆ ಗ್ಲೋಬಲ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟ್ ಆಗುವಂತಹ ಟಾಪಿಕ್. ನೀವೆಲ್ಲ ನ್ಯೂಸ್ ಪೇಪರ್ ಓದುವಾಗ ಇಂಥ ದೊಡ್ಡ ದೊಡ್ಡ ಆರ್ಟಿಕಲ್ಸ್ ನೋಡಿದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲೊಂದು ಸಿಂಪಲ್ ಟ್ರಿಕ್ ಇದೆ. ಇಡೀ ಆರ್ಟಿಕಲ್ ಓದೋ ಬದಲು PHEIC ಮತ್ತು CEPI ನಂಥ ಮೇನ್ ಕೀವರ್ಡ್ಸ್ನ ಫಟ್ ಅಂತ ಸ್ಕ್ಯಾನ್ ಮಾಡೋದನ್ನ ಕಲಿಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಥರ ಆರ್ಟಿಕಲ್ಸ್ನ ಸಮ್ಮರಿ ಅರ್ಥ ಮಾಡ್ಕೊಡೋದು ತುಂಬಾನೇ ಮುಖ್ಯ. ಇಲ್ಲಿ PHE ಅಂದ್ರೆ ಏನು ಗೊತ್ತಾ? ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್. ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಘೋಷಣೆ ಮಾಡೋದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಲೀಗಲ್ ಪಾಯಿಂಟ್ ಏನಂದ್ರೆ, ಪರಿಸ್ಥಿತಿ ಅಷ್ಟು ಗಂಭೀರವಾಗಿರೋದ್ರಿಂದ WHO ತಮ್ಮ ರೆಗ್ಯುಲರ್ ಮೀಟಿಂಗ್ಸ್, ಸಮಾಲೋಚನೆಗಳನ್ನ ಬೈಪಾಸ್ ಮಾಡಿ ದಿಢೀರಂತ ಈ ನಿರ್ಧಾರ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ರಿಸ್ಕ್ ಲೆವೆಲ್ನ ಹೈಯಿಂದ ವೆರಿ ಹೈಗೆ ಏರಿಸಿದ್ದಾರೆ. ಈ ಡೇಟಾ ಒಂದ್ಸಲ ಗಮನಿಸಿ. DRCಯ 15 ಹೆಲ್ತ್ ಝೋನ್ಗಳಲ್ಲಿ ಆಲ್ರೆಡಿ 83 ಕನ್ಫರ್ಮ್ಡ್ ಕೇಸಸ್ ಇದೆ. ಜೊತೆಗೆ ಬರೋಬ್ಬರಿ 746 ಶಂಕಿತ ಪ್ರಕರಣಗಳಿದ್ದಾವೆ. ಆಫ್ರಿಕನ್ ರಾಷ್ಟ್ರಗಳಲ್ಲಿ ಆಲ್ರೆಡಿ ಬಜೆಟ್ ಪ್ರಾಬ್ಲಮ್ಸ್ ಇರುತ್ತೆ. ಅದ್ರ ಮಧ್ಯೆ ಈ ಲೆವೆಲ್ಗೆ ವೈರಸ್ ಹರಡಿದ್ರೆ ಅವರ ಹೆಲ್ತ್ ಸಿಸ್ಟಮ್ ಮೇಲೆ ಎಂಥ ಪ್ರೆಷರ್ ಬೀಳುತ್ತಲ್ವಾ. ಅದರಲ್ಲೂ ಯುದ್ಧ, ಸಂಘರ್ಷ ನಡೀತಿರೋ ಜಾಗಗಳಲ್ಲಿ ಪೇಷಂಟ್ಸ್ ಎಲ್ಲೆಲ್ಲಿ ಹೋದ್ರು ಅಂತ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದು ಅಕ್ಷರಶಃ ಅಸಾಧ್ಯ ಅನ್ನೋದನ್ನ ಈ ನಂಬರ್ಸ್ ಹೇಳ್ತಿದೆ. ಈ ವೈರಸ್ನ ಬಗ್ಗೆ ಜಗತ್ತು ಯಾಕಿಷ್ಟು ಹೆದರ್ತಿದೆ ಅಂದ್ರೆ ಅದರ ಫೆಟಾಲಿಟಿ ರೇಟ್, ಅಂದ್ರೆ ಸಾವಿನ ಪ್ರಮಾಣ 30-50ರಷ್ಟಿದೆ. 2014-16ರ ಟೈಮಲ್ಲಿ ಆಫ್ರಿಕಾದಲ್ಲಿ ಹಾಹಾಕಾರ ಸೃಷ್ಟಿ ಮಾಡಿದ ಝೈರ್ ಎಬೋಲಾ ವೈರಸ್ನಷ್ಟೇ ಈ ಹೊಸ ಸ್ಟ್ರೇನ್ ಕೂಡ ಡೇಂಜರಸ್ ಆಗಿದೆ. ಇದೇ ಈಗ ಇಡೀ ಜಗತ್ತಿನ ಆತಂಕಕ್ಕೆ ಕಾರಣ. ವೆಲ್, ಎಷ್ಟೆಲ್ಲ ಫ್ಯಾಕ್ಟ್ಸ್ ತಿಳ್ಕೊಂಡ್ವಿ.
ಆದ್ರೆ ಇದೆಲ್ಲ ನಮ್ಮ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಸಿಲೆಬಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಕನೆಕ್ಟಿಂಗ್ ಫ್ಯಾಕ್ಟ್ಸ್ ಟು ದಿ ಎಕ್ಸಾಮ್. ಬನ್ನಿ, ಲೆಟ್ಸ್ ಡಿಕೋಡ್ ದಿಸ್. ನೇರವಾಗಿ ಹೇಳ್ಬೇಕಂದ್ರೆ ಜಿಎಸ್ ಪೇಪರ್ 2 ಅಲ್ಲಿ ಬರೋ ಗ್ಲೋಬಲ್ ಹೆಲ್ತ್ ಮತ್ತೆ WHO ರೋಲ್ ಬಗ್ಗೆ ಇದು ಕವರ್ ಆಗುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ನೋಡಿದ್ರೆ ಈ ಬಿಕ್ಕಟ್ಟಿನಿಂದಾಗಿ ಇಂಡಿಯಾ ಆಫ್ರಿಕಾ ಫೋರಂ ಶೃಂಗಸಭೆ ಕ್ಯಾನ್ಸಲ್ ಆಗಿದೆ. ಇದು ನಮ್ಮ ವ್ಯಾಕ್ಸಿನ್ ಮೈತ್ರಿಯಂಥ ಡಿಪ್ಲೊಮ್ಯಾಟಿಕ್ ಪಾಲಿಸಿಗಳ ಮಹತ್ವವನ್ನ ತೋರಿಸುತ್ತೆ. ಇನ್ನು ಎಥಿಕ್ಸ್ ಪೇಪರ್ಗೆ ಬಂದ್ರೆ ಮೇ 11ರಂದು DRCಯಲ್ಲಿ ಆಪರೇಷನ್ ಮಾಡುವಾಗ ಸೋಂಕಿಗೆ ತುತ್ತಾಗಿ ಈಗ ಜರ್ಮನಿಯಲ್ಲಿ ಐಸೋಲೇಟ್ ಆಗಿರುವ ಅಮೆರಿಕನ್ ಸರ್ಜನ್ ಕತೆ ಒಂದು ಪರ್ಫೆಕ್ಟ್ ಎಥಿಕಲ್ ಡೈಲಮಾ ಕೇಸ್ ಸ್ಟಡಿ ಆಗುತ್ತೆ. ಈ ಕಂಪ್ಯಾರಿಸನ್ ಟೇಬಲ್ ನೋಡಿ. ಬುಂಡಿಬುಗಿಯೋ ಅಪರೂಪದ ವೈರಸ್ ಆದ್ರೂ ಈಗ DRC ಉಗಾಂಡಾದಲ್ಲಿ 30-50% ಫೆಟಾಲಿಟಿ ರೇಟ್ ಹೊಂದಿದೆ. ಅದೇ ಝಾಯರ್ ವೈರಸ್ ತುಂಬಾ ಕಾಮನ್ ಮತ್ತೆ 2014-16ರಲ್ಲಿ ದೊಡ್ಡ ಹಾನಿ ಮಾಡಿತ್ತು. ಈ ಥರ ಕಂಪೇರ್ ಮಾಡಿ ಓದ್ಕೊಂಡ್ರೆ ಮೇನ್ಸ್ ಎಕ್ಸಾಮಲ್ಲಿ ಅನಾಲಿಟಿಕಲ್ ಆನ್ಸರ್ಸ್ ಬರೆಯಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಗ್ಲೋಬಲ್ ಅಡ್ಮಿನಿಸ್ಟ್ರೇಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಫ್ಲೋ ಚಾರ್ಟ್ ಬೆಸ್ಟ್ ಎಕ್ಸಾಂಪಲ್. ಫಸ್ಟ್ WHO ಇಂದ PHIC ಅನೌನ್ಸ್ಮೆಂಟ್, ಆಮೇಲೆ ರೆಗ್ಯುಲರ್ ಮೀಟಿಂಗ್ಸ್ ಬೈಪಾಸ್, ರಿಸ್ಕ್ ಲೆವೆಲ್ ಉನ್ನತೀಕರಣ, ಮತ್ತೆ ಈಗ ಆಕ್ಸ್ಫರ್ಡ್ ಮತ್ತು CEPI ಒಕ್ಕೂಟ ಸೇರಿ ಕೇವಲ 2-3 ತಿಂಗಳೊಳಗೆ ವ್ಯಾಕ್ಸಿನ್ ಟ್ರಯಲ್ಸ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತಿದ್ದಾರೆ. ಪ್ರಾಸೆಸ್ ಎಷ್ಟು ಸ್ಪೀಡಾಗಿ ನಡೀತಿದೆ ಅಲ್ವಾ? ಆಲ್ ರೈಟ್, ಈಗ ನಮ್ಮ ಕೊನೆಯ ಮತ್ತು ಬಹುಮುಖ್ಯವಾದ ವಿಭಾಗ, ಪರೀಕ್ಷಾ ಅಭ್ಯಾಸ ಮತ್ತು ತಂತ್ರ. ಇಷ್ಟು ಹೊತ್ತು ನಾವು ಕಲ್ತಿದ್ದನ್ನ ಎಕ್ಸಾಮ್ ಹಾಲ್ವರೆಗೂ ಹೇಗೆ ತಗೊಂಡು ಹೋಗೋದು ಅಂತ ಈಗ ನೋಡೋಣ. ರೆಡಿನಾ? ನಿಮ್ಗೋಸ್ಕರ ಇಲ್ಲೊಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಇದೆ. ಪ್ರಶ್ನೆ 1, ವೆಟ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋಕೆ ಮೇನ್ ರೀಸನ್ ಏನು? ಪ್ರಶ್ನೆ 2, WHO ಸಾಂಪ್ರದಾಯಿಕ ಸಮಾಲೋಚನೆಗಳನ್ನ ಯಾಕೆ ಬೈಪಾಸ್ ಮಾಡ್ತು? ಪ್ರಶ್ನೆ 3, ಈ ಇಶ್ಯೂಯಿಂದ ಕ್ಯಾನ್ಸಲ್ ಆದ ಪ್ರಮುಖ ಶೃಂಗಸಭೆ ಯಾವುದು? ಜಸ್ಟ್ ಯೋಚನೆ ಮಾಡಿ, ತಕ್ಷಣ ಆನ್ಸರ್ ತಲೆಯಲ್ಲಿ ಬಂತಾ ಅಂತ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಅಂತಾನೆ ಈ ಒಂದು ಪೇಜ್ ಸಮ್ಮರಿ ಚಾರ್ಟ್ ಇದೆ. ಸೆಂಟ್ರಲ್ ಆಫ್ರಿಕಾದ ಬುಂಡಿಬುಗ್ಯೋ 30-50% ಫೆಟಾಲಿಟಿ, ಡ್ರೈ ಟು ವೆಟ್ ಸಿಂಪ್ಟಮ್ಸ್, WHO ಮತ್ತೆ CEPIನ ತ್ವರಿತ ರೆಸ್ಪಾನ್ಸ್, ಕೊನೆಗೆ ರದ್ದಾದ ಇಂಡಿಯಾ ಆಫ್ರಿಕಾ ಸಮ್ಮಿಟ್. ಎಕ್ಸಾಮ್ ಹಿಂದಿನ ದಿನ ಕೇವಲ ಈ ಬುಲೆಟ್ ಪಾಯಿಂಟ್ಸ್ ನೋಡಿದ್ರೆ ಸಾಕು, ಇಡೀ ಟಾಪಿಕ್ ರೀಕಾಲ್ ಆಗುತ್ತೆ. ಒಬ್ಬ ಮೆಂಟರ್ ಆಗಿ ನಾನು ನಿಮಗೆ ಕೊಡೋ ಪರ್ಸನಲ್ ಟಿಪ್ ಏನಂದ್ರೆ, ಕಷ್ಟಕರವಾದ ಮೆಡಿಕಲ್ ಟರ್ಮ್ಸ್ ನೆನ್ಪಿಟ್ಕೊಳ್ಳೋಕೆ ಆಕ್ಟಿವ್ ರೀಕಾಲ್ ಮೆಥಡ್ ಕಡ್ಡಾಯವಾಗಿ ಯೂಸ್ ಮಾಡಿ. ಮತ್ತೆ ಮೇನ್ಸ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಕರೆಂಟ್ ಅಫೇರ್ಸ್ನ ಪ್ರತಿಯೊಂದು ಪ್ರಶ್ನೆಗೆ ಎಕ್ಸಾಕ್ಟ್ ಆಗಿ ಕೇವಲ 8 ನಿಮಿಷ ಮಾತ್ರ ಕೊಡಿ, ಇಲ್ಲಂದ್ರೆ ಪೇಪರ್ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ. ಫೈನಲಿ ನಿಮಗಾಗಿ ಇಂದಿನ ಡೈಲಿ ಪ್ರಾಕ್ಟೀಸ್ ಪ್ರಶ್ನೆ: ಬುಂಡಿಬುಗ್ಯೋ ಬಿಕ್ಕಟ್ಟು ಸಂಘರ್ಷ ವಲಯಗಳಲ್ಲಿನ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಸವಾಲುಗಳನ್ನು ಹೇಗೆ ಪ್ರತಿಬಿಂಬಿಸುತ್ತೆ? ಇದನ್ನ ನಾವು ನಿನ್ನೆ ಮಾತಾಡಿದ ಗ್ಲೋಬಲ್ ಸಪ್ಲೈ ಚೈನ್ ಪಾಠಕ್ಕೆ ಲಿಂಕ್ ಮಾಡಬಹುದಾ? ಒಂದ್ಸಲ ಆಳವಾಡಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ಸಲ್ಲಿ ಬರೀರಿ. ಏನೇ ಡೌಟ್ಸ್ ಇದ್ರೂ ಫ್ರೀಯಾಗಿ ಕೇಳಿ. ಇವತ್ತಿನ ಈ ಕ್ಲಾಸಲ್ಲಿ ಇಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಚೆನ್ನಾಗೋದಿ. ಆಲ್ ದ ಬೆಸ್ಟ್.